ಸಾವಿರಾರು ಭಾರತೀಯರನ್ನ ಹತ್ಯೆ ಮಾಡುತ್ತೆ. ಉಧಮ್ ಸಿಂಗ್ 1899 ಡಿಸೆಂಬರ್ 26ರಂದು ಇವರ ಜನನ ಆಗುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರು ಅತಿ ಮುಖ್ಯವಾಗ್ತಾರೆ. 1919ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಪಾಲ್ಗೊಂಡಿರ್ತಾನೆ. ಅವನನ್ನ ಸುದೀರ್ಘ 21 ವರ್ಷಗಳ ಕಾಲ ಕಾದ್ಬಿಟ್ಟು ಅವನನ್ನ ಹತ್ಯೆಯನ್ನು ಮಾಡಿದಂಥ ವ್ಯಕ್ತಿ ಈತ. 1919 ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಮುಗ್ಧ ಭಾರತೀಯರು ಒಂದು ಸಭೆಯನ್ನು ನಡೆಸ್ತಾ ಇರ್ತಾರೆ. ಅಲ್ಲಿಗೆ ಬ್ರಿಟಿಷರ ದಂಡು ದಾಳಿ ಮಾಡುತ್ತೆ. ದಾಳಿ ಮಾಡಿ ಸಾವಿರಾರು ಭಾರತೀಯರನ್ನ ಹತ್ಯೆ ಮಾಡುತ್ತೆ. ಆ ಕಾಲಘಟ್ಟದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಮೈಕಲ್ ಡಯರ್ ಆತ ಕೂಡ ಭಾಗಿಯಾಗಿರ್ತಾನೆ. ಆ ಒಂದು ಸಭೆಯಲ್ಲಿ ಈ ಉಧಮ್ ಸಿಂಗ್ ಕೂಡ ಭಾಗಿಯಾಗಿರ್ತಾನೆ. ಈ ಒಂದು ದಂಗೆಗೆ ಆ ಮೈಕಲ್ ಡಯರ್ ಪ್ರಮುಖ ಪಾತ್ರ ಅಂತ ಈತ ತಿಳಿದ್ಬಿಟ್ಟು ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ, ಆಣೆಯನ್ನ ಮಾಡ್ತಾನೆ, ಇದಕ್ಕೆ ನಾನು ಪ್ರತೀಕಾರವನ್ನ ತೀರಿಸ್ಕೊಳ್ತೀನಿ ಅಂತ. ಅದಾದ ನಂತರ ಸುದೀರ್ಘ 21 ವರ್ಷ ಕಾದ್ಬಿಟ್ಟು ಒಂದು ಸಭೆಗೆ ಉಧಮ್ ಸಿಂಗ್ ಹೋಗ್ತಾನೆ. ಆ ಸಭೆಯಲ್ಲಿ ಈ ಮೈಕಲ್ ಡಯರ್ ಕೂಡ ಭಾಗಿಯಾಗಿರ್ತಾನೆ. ಉಧಮ್ ಸಿಂಗ್ ಹೋಗ್ಬೇಕಾದ್ರೆ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಒಂದು ಪುಸ್ತಕವನ್ನ ಕತ್ತರಿಸಿ ಆ ಪುಸ್ತಕದ ಒಳಕ್ಕೆ ಪಿಸ್ತೂಲನ್ನ ಇಟ್ಕೊಂಡು ಹೋಗಿರ್ತಾನೆ. ಆ ಸಭೆ ಮುಗಿಯೋವರೆಗೂ ಕಾದು ಬಹಳ ಹತ್ತಿರದಿಂದ ಈ ಮೈಕಲ್ ಡಯರ್ ಅನ್ನ ಗುಂಡಿಟ್ಟು ಹತ್ಯೆ ಮಾಡ್ತಾನೆ. ಅದಾದ ನಂತರ ಅಲ್ಲಿಂದ ಉಧಮ್ ಸಿಂಗ್ ಕಾಲ್ ಕಿತ್ತ ಅಂತ ಅನ್ಕೊಂತೀರಾ? ಚಾನ್ಸೇ ಇಲ್ಲ. ತಿಟ್ಟತನದಿಂದ ಸ್ವಯಂ ಬಂಧನಕ್ಕೆ ಈ ಉಧಮ್ ಸಿಂಗ್ ಹೋಗ್ತಾನೆ. ಅಲ್ಲಿ ಇವನ ಹೆಸರನ್ನ ಕೇಳಿದಾಗ ಆತ ಏನ್ ಹೇಳ್ತಾನೆ ಗೊತ್ತಾ? ನನ್ನ ಹೆಸರು ಉಧಮ್ ಸಿಂಗ್ ಅಂತ ಹೇಳಲ್ಲ, ನನ್ನ ಹೆಸರು ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ಅಂತ ಹೇಳ್ತಾನೆ. State your name. Proceeding is a waste of time. Just shoot me. State your name. Ram Mohammad Singh Azad. State your real name. Jai Shri Ram. This is my real name. ಈ ಹೆಸರಿನ ಸಂಕೇತ ಏನಪ್ಪಾ ಅಂತಂದ್ರೆ ಭಾರತೀಯರೆಲ್ಲ ಒಂದು, ಭಾರತದಲ್ಲಿ ಇರುವಂತ ಎಲ್ಲಾ ಧರ್ಮಗಳು ಕೂಡ ಒಂದು, ನಾವೆಲ್ಲ ಒಂದು ಅನ್ನುವಂತ ಒಂದು ಸಂಕೇತವನ್ನ ತೋರಿಸುತ್ತೆ.